ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ನಿಮ್ಮ ಜೀವನದಲ್ಲಿ ಆಗ್ತಾ ಇರುವಂಥ ಕಷ್ಟಗಳು, ಸಮಸ್ಯೆಗಳು, ತೊಂದರೆಗಳು ಇವೆಲ್ಲದರಿಂದ ನೀವು ಆದಷ್ಟು ಬೇಗ ಹೊರಗಡೆ ಬರಬೇಕು ಅಂತಂದರೆ ಅಕ್ಷಯ ವೃಕ್ಷವನ್ನು ನೀವು ಬರಮಾಡ್ಕೊಳ್ಬೇಕಾಗತ್ತೆ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗಲಿ ಗುರುಗಳೇ, ದೇವಸ್ಥಾನಕ್ಕೆ ಹೋಗ್ತೀವಿ ಎಲ್ಲರೂ ಕೂಡ, ಆದರೆ ಅಲ್ಲಿ ಪ್ರದಕ್ಷಿಣೆಯನ್ನು ಮಾಡ್ತೀವಿ. 3 ರೌಂಡು, 5 ರೌಂಡು, 9 ಅವರವರ ಒಂದು ಹರಕೆ ಮೇಲೆ ಹೋಗ್ತಾ ಇರುತ್ತೆ. ಈ ಪ್ರದಕ್ಷಿಣೆ ಅನ್ನೋಂಥದ್ದು ಮಾಡಲೇಬೇಕಾ? ಇದರ ಹಿನ್ನೆಲೆ ಏನು? ಯಾಕೆ ಪ್ರದಕ್ಷಿಣೆ ಮಾಡಬೇಕಾಗತ್ತೆ? ಇದು ಸೈಂಟಿಫಿಕಲಿ ಇದೆಯಾ, ಸೈನ್ಸ್ ಪ್ರಕಾರ ಇದೆಯಾ, ಅಥವಾ ಯಾಕೆ? ನಾವು ದೇವಸ್ಥಾನಕ್ಕೆ ಹೋದಾಗ ಎಲ್ಲರೂ ಮಾಡ್ತಾಯಿದ್ರೆ ನಾವು ಮಾಡ್ತಾಯಿದ್ವಿ, ಆದರೆ ಅದರ ಅರ್ಥ ಏನು? ಯಾಕೆ ಮಾಡಬೇಕು ಪ್ರದಕ್ಷಿಣೆ? ಇದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವು ಒಂದೊಂದು ಸಲ ಒಂದೊಂದು ರೆಮಿಡಿ ತೊಗೊಳ್ತೀರಿ, ಒಂದೊಂದು ಸಲ ದೇವಸ್ಥಾನ ತೊಗೊಳ್ತೀರಿ. ದೇವಸ್ಥಾನದ ಅಂತ ಬಂದಾಗ ಅದೊಂದು ಆಗಮ ಸಬ್ಜೆಕ್ಟ್, ಬಹಳ ಅದ್ಭುತವಾದ ಸಬ್ಜೆಕ್ಟ್. ಆದರೆ ಈ ಪ್ರದಕ್ಷಿಣೆ ಅಂತ ಮಾಡಿದ್ರೆ ನಿಮಗೇನೂ ಸಿಗಲ್ಲ, ಒಂದು ವ್ಯಾಯಾಮ ಆಗುತ್ತೆ ಅಷ್ಟೇ ಅಂತ ಏನು ಹೇಳಲ್ಲ ನಾನು. ಬಹಳಷ್ಟು ಅದ್ಭುತವಾದ ಶಕ್ತಿಯನ್ನು ಪಡ್ಕೊಳ್ತೀರಿ. ನೀವು ಯಾವತ್ತಾದರೂ ಈ ಹೂವು ಬಿಟ್ಟಿರ್ತಕ್ಕಂತಹದ್ದು ಕೆಲವೆಲ್ಲ ಇರ್ತವೆ, ಅಲ್ಲಿಗೆ ಹೋದಾಗ ನಿಮ್ಗೊಂಥರ ಸ್ಮೆಲ್ ಬರುತ್ತೆ, ಜೇನು. ಆ ಜೇನು ಸ್ಮೆಲ್ ಬರುತ್ತೆ, ಅಂದರೆ ಆ ದುಂಬಿನ ಅದು ಟಚ್ ಮಾಡ್ತಾ ಇರುತ್ತೆ, ಆ ಸ್ಮೆಲ್ ಬರುತ್ತೆ. ಆಮೇಲೆ ಮಳೆ ಬಿದ್ದಾಗ ಆ ಧೂಳು ಮೇಲೆ ಮಣ್ಣಿನ ವಾಸನೆ ಒಂದು ಥರ ಎಷ್ಟು ಸುವಾಸನೆಯುಕ್ತವಾಗಿರುತ್ತೆ. ಹೌದು, ಫೀಲ್ ಆಗಿದ್ದೀರಲ್ಲ? ಹೌದು. ಹಾಗೆ ನೀವು ಯಾವುದಾದ್ರೂ ಒಂದು ಹೂ ತೋಟಕ್ಕೆ ಹೋದರೆ, ಮಲ್ಲಿಗೆ ಹೂ ತೋಟಕ್ಕೆ ಹೋದರೆ ಘಮ ಅಂತ ಆ ಸ್ಮೆಲ್ ಬರುತ್ತೆ. ಇನ್ನು ನೀವು ಅಡುಗೆ ಮಾಡಬೇಕಾದ್ರೆ ಆ ಸಾಂಬಾರು ಅಷ್ಟು ಟೇಸ್ಟಿಯಾಗಿ ನೀವು ಒಗ್ಗರಣೆ ಹಾಕ್ತಾ ಇರ್ತೀರಲ್ಲ, ಅದು ಮೂಗಿಗೆ ಬಡಿಯುತ್ತೆ. ಅಲ್ಲಿಗೆ ಬಂತು ನನಗೆ ವಾಸನೆ ಅಂತಾರೆ, ಹೇಳಿದಿರಲ್ಲ ಇದೆಯಲ್ಲ. ಹಾಗೆಯೇ ನೀವು ದೇವಸ್ಥಾನಕ್ಕೆ ಹೋದರೆ ಆ ಶಕ್ತಿ, ಆ ನಿಮ್ಮ ಬದುಕಲ್ಲಿ ಇತ್ತಲ್ಲ ದುರ್ವಾಸನೆ, ಅದು ಕಳೆದು ಸುವಾಸನೆ ಲೇಪನ ಆಗುತ್ತೆ ನನಗೆ. ಇಲ್ಲಿ ಈ ಹೇಗೆ ಆಗುತ್ತೆ ಅಂತಂದ್ರೆ, ನೀವು ಪ್ರದಕ್ಷಿಣೆ ಮಾಡುವಾಗ ಈ ಪ್ರೋಟ್ರಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಟೈಪಲ್ಲಿ ಈ ತಾಮ್ರ, ಪಂಚಲೋಹ, ನವರತ್ನಗಳು, ಈ ಲೋಹಗಳೆಲ್ಲವೂ ಕೂಡ ನಿರ್ಮಿತವಾಗಿರ್ತಕ್ಕಂಥದ್ದು. ಈ ಸಿದ್ಧಿ ಪುರುಷರು ಅದರಲ್ಲಿ ಬರೆದಿರ್ತಕ್ಕಂಥ ಬೀಜಾಕ್ಷರಗಳು ದೇವಸ್ಥಾನದ ಗರ್ಭಗುಡಿಯ ಒಳಗಡೆ ನಿಕ್ಷಿಪ್ತವನ್ನು ಮಾಡಿರ್ತಾರೆ. ಅದೊಂದು ಯಂತ್ರಶಕ್ತಿಯೋದು, ಮಂತ್ರಶಕ್ತಿಯೋದು, ತಂತ್ರಶಕ್ತಿಯೋದು. ಈ ಶಂಕರಾಚಾರ್ಯರು ನಿರ್ಮಾಣ ಮಾಡಿರ್ತಕ್ಕಂತಹ ದೇವಸ್ಥಾನಗಳು, ರಾಮಾನುಜಾಚಾರ್ಯರು ನಿರ್ಮಾಣ ಮಾಡಿರ್ತಕ್ಕ ದೇವಸ್ಥಾನಗಳು, ಮಧ್ವಾಚಾರ್ಯರು ನಿರ್ಮಾಣಗೊಂಡಿರ್ತಕ್ಕಂತಹದ್ದು, ಅವರಿಂದ ನಿರ್ಮಾಣವಾಗಿರುವಂಥ ದೇವಸ್ಥಾನಗಳು, ಹೀಗೆ ಯಾರೆಲ್ಲ ಕೂಡ ಸಿದ್ಧಿಪುರುಷರು ಅಂತ ಬರ್ತಾರೋ ಅವರು ಬರೆದಿರ್ತಕ್ಕಂತಹದ್ದು ಏನಿದಾವೋ ಆ ಯಂತ್ರಗಳ ರಹಸ್ಯ ಕೇಂದ್ರಗಳಾಗಿರ್ತಾವೆ ಅವು. ಆಮೇಲೆ 8 ದಿಕ್ಕಲು ಕೆಲವಿಟ್ಟಿರ್ತಾರೆ. ಈಗ ನೀವು ಈ ಒಂದು ನಿಮಿಷಾಂಬ ದೇವಸ್ಥಾನಕ್ಕೆ ಹೋದರೆ ಆ ಶಂಕರಾಚಾರ್ಯರೇ ಇಟ್ಟಿರ್ತಕ್ಕಂತಹದ್ದು ಆ ಒಂದು ಮೇರು, ವಿಶೇಷವಾಗಿರತಕ್ಕಂತಹದ್ದು ಏನು ಇದೆಯೋ ಆ ಶ್ರೀಚಕ್ರದ ಮೇರು ಅವರೇ ಅದರ ಒಳಗಡೆ ಹಾಕಿದ್ದಾರೆ ಕೆಲವೆಲ್ಲ ಬೀಜಾಕ್ಷರಗಳು. ಬಹುಶಃ ನಮಗೆ ಈ ಲೈಟ್ ಅಲ್ಲಿಂದ ನಮಗೆ ಅದರದ್ದು ಬೆಳಕು ಬರೋ ಹಾಗೆ, ಅದರ ಶಾಖ ನಮ್ಗೆ ಗೊತ್ತಾಗೋ ಹಾಗೆ, ಅದರದ್ದು ಒಂದು ಶಕ್ತಿ ನಾವು ಓಡಾಡ್ತಿರ್ಬೇಕಾದ್ರೆ ಬಹುಶಃ ಒಂದು 108 ಪ್ರದಕ್ಷಿಣೆಯೋ 9 ಪ್ರದಕ್ಷಿಣೆಯೋ 10 ಪ್ರದಕ್ಷಿಣೆ ಹಾಕುವಾಗ ನಾವು ಮನಸ್ಸಲ್ಲಿ ಏನು ಮಾಡ್ತಾ ಇರ್ತೀವೋ, ಏನು ಯೋಚನೆ ಮಾಡ್ತಾ ಇರ್ತೀವೋ ಅಂತಹ ನಿಮ್ಮ ಯೋಚನೆಗಳಿಗೆ ಮೊದಲೇ ಯೋಜನೆ ಮಾಡಿ ಇಟ್ಟಿರ್ತಕ್ಕಂತಹ ಆ ಟ್ರಾನ್ಸ್ಫರ್ಮೇಷನ್ ನಿಮಗೆ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು ಏನಿದೆಯೋ ಅದು ಆ ದೈವಿಕ ಶಕ್ತಿಯನ್ನು ನೀವು ಪಡ್ಕೊಂಡ್ಬಿಡ್ತೀರಿ. ಯಾವುದಾದ್ರೂ ಮೂವಿನ ನೋಡಿದ್ರೆ ಒಂದು ಬೆಳಕೋಗಿ ಅವೆಲ್ಲ ಸೇರ್ಕೊಂಡಂಗೆ ತೋರಿಸ್ತಾರಲ್ಲ, ಹಾಗೆ ನೀವು ಪ್ರದಕ್ಷಿಣೆ ಹಾಕೋವಾಗ ಗೊತ್ತಿಲ್ಲ, 3ನೇದಾಗಲಿಲ್ಲ, 4ನೇದಾಗಲಿಲ್ಲ, ನೆನ್ನೆ ಆಗಲಿಲ್ಲ, ಇವತ್ತಾಗಲಿಲ್ಲ, ನಾಳೆದ್ದು ಹೋಗಿ ಹಾಕೋವಾಗ ಬಹುಶಃ ಆ ಶಕ್ತಿ ಆ ಗಳಿಗೆಯಲ್ಲಿ ಹೊರಗೆ ಬರಬೇಕು ಅಂತ ಬರೆದಿರ್ತಾನೆ ಮಹಾನುಭಾವ. ಆ ಗಳಿಗೆದಾಗಿತ್ತು ಅಂತಂದರೆ ಇವರು ಹಾಕೋ ಪ್ರದಕ್ಷಿಣೆಗೆ ಬಹುಶಃ ನೀವು ಎಂದೆಂದೂ ಮಾಡದ ಪೂಜೆಯ ಫಲದಿಂದ, ನೀವು ಎಂದೂ ಮಾಡದ ಯಜ್ಞದಿಂದ, ಬರೀ ಒಂದು ಪ್ರದಕ್ಷಿಣೆಯಿಂದಲೇ ಅಂತಹ ಅದ್ಭುತವಾಗಿರ್ತಕ್ಕಂತಹ ತೇಜಸ್ವಿನೌ, ಯಶಸ್ವಿನೌ, ವರ್ಚಸ್ವಿನೌ ನಿಮ್ಮ ಬದುಕಿಗೆ ಏನು ಬೇಕಾದನ್ನು ಪಡೆದುಕೊಳ್ಳಲಿಕ್ಕೆ ಎಷ್ಟು ಅಂತಂದರೆ ಅದೊಂದು ಅಕ್ಷಯ ಫಲವನ್ನು ನೀವು ಪಡೆದುಕೊಂಡು ಬಂದಾಗ, ಅದಕ್ಕೆ ಪ್ರತಿನಿತ್ಯ ನೀವು ಹೋಗಿ ಯಾವತ್ತು ನಿಮ್ಮನ್ನು
ಹೇಗೆ ಬದಲಾಯಿಸುತ್ತೋ, ಈ ಪಂಚಭೂತಗಳು ನಿಮ್ಮನ್ನು ಯಾವ ರೀತಿ ನೀವು ಅದನ್ನು ಯಾವ ರೀತಿ ಅನುಕರಣೆ ಮಾಡಿರ್ತೀರೋ ಹಾಗೆ ನಿಮಗೆ ಅದು ಅನುಗ್ರಹವನ್ನು ಮಾಡುತ್ತೆ. ಆ ಒಂದು ಪ್ರದಕ್ಷಿಣೆ ಅನ್ನೋದೇ ನಿಮ್ಮ ಜೀವಿತ ಕಾಲಕ್ಕೆ ಬೇಕಾದಷ್ಟು, ನಿಮ್ಮ ವಂಶೋದ್ಧಾರಕ್ಕೆ ಬೇಕಾದಷ್ಟು ಫಲವನ್ನು ಕೊಡುತ್ತೆ. ಒಂದು ಪ್ರದಕ್ಷಿಣೆ, ಒಂದೇ ಒಂದು ಪ್ರದಕ್ಷಿಣೆ. ಅದನ್ನು ಹೇಳ್ತಾನೆ, ನೀವೇನಾದರೂ ಈ ಗೋವಿಗೆ ಒಂದು ಪ್ರದಕ್ಷಿಣೆ ಹಾಕಿದರೂ ಕೂಡ ಅದು ಹೇಗೆ ನಮ್ಮ ಜೊತೆಗೆ ಒಡನಾಟದಲ್ಲಿರ್ತಕ್ಕಂಥದ್ದು. ಗೋವಿಗೆ ಏನಾದರೂ ಒಂದು ಪ್ರದಕ್ಷಿಣೆಯನ್ನು ಮಾಡಿದರೆ ಈ ಅಖಂಡ ಭೂಮಿಯನ್ನು 6 ಪ್ರದಕ್ಷಿಣೆ ಹಾಕದಂಗಂತೆ. ಅಖಂಡ ಭೂಮಿಯನ್ನು ನೀವು ಗೋವಿಗೆ ಏನಾದರೂ 4 ಪ್ರದಕ್ಷಿಣೆಯನ್ನು ಮಾಡಿಬಿಟ್ಟರೆ 16,000 ಬಾರಿ ಕಾಶಿ ಯಾತ್ರೆ ಮಾಡಿದ ಫಲಾನಂತೆ ಬೇಕಾದಷ್ಟಿದೆ. ಅದಕ್ಕೆ ನೀವೇನು ಮಾಡ್ತೀರಾ ಅಂತಂದರೆ, ನಿಮಗೆ ಎಲ್ಲಿ ಸಾಧ್ಯವಾಗುತ್ತೋ, ಎಲ್ಲಿ ಚಕ್ರ ಅಡಕವಾಗಿದೆಯೋ ಅಲ್ಲೊಂದು ಪ್ರದಕ್ಷಿಣೆ ಮಾಡಿ ಬಾಪ, ಇನ್ನೆಲ್ಲ ಕೂಡ ಅವನಿಗೆ ಬಿಡು. ಕರ್ಮದ ಫಲ ತೊಳಿತ ನಿನಗೆ ಒಳ್ಳೆಯ ಅಭ್ಯುದಯದ ಫಲವನ್ನೇ ಅವ ಕೊಡುತ್ತಾನೆ. ಖಂಡಿತ ಗುರುಗಳೇ, ದೇವಾಲಯಕ್ಕೆ ಹೋದರೆ ಪ್ರದಕ್ಷಿಣೆ ಯಾಕೆ ಹಾಕ್ತೀವಿ ಅನ್ನೋ ವಿಚಾರ ಖಂಡಿತ ನನಗೆ ಗೊತ್ತಿರಲ್ಲ, ಬಟ್ ಗೊತ್ತಿರೋರ್ಗೂ ಕೂಡ ಈ ವಿಚಾರ ಗೊತ್ತಿರುತ್ತೆ ಅಂತಲೇ ಹೇಳ್ಬೋದು. ಬಟ್ ಹಾಕೋದ್ರಿಂದ ಸಿಗುವಂಥ ಫಲಗಳು ಏನು ಅಂತ ತಿಳಿಸ್ಕೊಟ್ರಿ. ಒಂದೇ ಪ್ರದಕ್ಷಿಣೆ ಮಾಡಿದ್ರೆ ಸಾಕಾಗತ್ತಾ, ಅಥವಾ 3, 5 ಇಷ್ಟು ಪ್ರದಕ್ಷಿಣೆ ಅನ್ನೋಂಥದ್ದು ಮಾಡಿ ಬಂದ್ರೇ ನಮಗೆ ಫಲ ಅನ್ನೋಂಥದ್ದು ಸಿಗುತ್ತಾ ಗುರುಗಳೇ? ಇಲ್ಲ, ಹೇಗೆ ಅಂತಂದರೆ ಒಂದೊಂದು ದೇವಾಲಯಕ್ಕೆ ಒಂದೊಂದು ಹೇಳಿರ್ತಾರೆ. ಆದರೆ ಇಲ್ಲಿ ಒಂದು ಪೂರ್ಣ ಸಂಖ್ಯೆ ಅಂತ ಇಟ್ಟಿದ್ದಾರೆ. ಎಲ್ಲೇ ಹುಡುಕಿದ್ರು, ನೀವು ಹೇಗೆ ಹುಡುಕಿದ್ರು ಕೂಡ ಈಗ ನೋಡಿ, ಗ್ರಹಗಳೆಷ್ಟು ಇರೋದು 9. ಆಮೇಲೆ ಒಂದು ಇರ್ತಕ್ಕಂತಹ ನಕ್ಷತ್ರಗಳಾದರೂ ಎಷ್ಟು? 27 ಅಲ್ಲಿ ಮಾಡ್ತಕ್ಕಂಥದ್ದು ಹಾಗೆ ಬರುತ್ತೆ. ಇನ್ನು ಒಂದೊಂದು ನಕ್ಷತ್ರಕ್ಕೆ 4 ಪಾದಗಳಂತ ತೆಗೆದುಕೊಂಡ್ರೆ ಈ 27 ನಕ್ಷತ್ರಕ್ಕೂ 4 ಲೆಕ್ಕ ಮಾಡಿದಾಗ ಬರೋದೆಷ್ಟು? 27 × 4 ಮಾಡಿದ್ರೆ 108. 108 ಸಂಖ್ಯೆ ಮಾಡಿದಾಗ, ನೀವು ಸಮ ಮಾಡಿದಾಗ, ಸಿಂಗಲ್ ತಂದಾಗ 9. ಒಟ್ಟಾರೆ ಒಂದು ದೇವಸ್ಥಾನಕ್ಕೆ ನಿಮಗೆ ಸಮಯ ಇದ್ದು ಮಾಡೋದಾದರೆ, ಸಮಯ ಇಲ್ಲ 1 ಪ್ರದಕ್ಷಿಣೆ, ಸಮಯ ಇದೆ 3 ಪ್ರದಕ್ಷಿಣೆ, ಮತ್ತೂ ಸಮಯವಿದೆ 9 ಪ್ರದಕ್ಷಿಣೆ ಮಾಡಿದಾಗ ಅಲ್ಲಿಗೆ ಪೂರ್ಣವಾಯಿತು. ಹಾಗಾಗಿ 9 ಪ್ರದಕ್ಷಿಣೆ ಸರ್ವಶ್ರೇಷ್ಠ. 54 ಮಾಡ್ತೀರೋ, 108 ಮಾಡ್ತೀರೋ, ಇನ್ನು ನಾನು ನಿಮಗೆ ಫಲದ ಬಗ್ಗೆ ಹೇಳೋ ಹಾಗಿಲ್ಲ. ಅದನ್ನು ನೀವು ಮೂಟೆಗೆ ಹೊತ್ಕೊಂಡು ಮನೆಗೆ ಬಂದಂಗೆ, ನಿಮಗೇನು ಬೇಕೋ ಆ ಮೂಟೆ ನೀವು ಮನೆ ತಂದಾಗೆ. ಖಂಡಿತ ಗುರುಗಳೇ, ದೇವಸ್ಥಾನದಲ್ಲಿ ಪ್ರದಕ್ಷಿಣೆಯ ಒಂದು ಮಹತ್ವವನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಇನ್ನು ಮುಂದೆ ದೇವಸ್ಥಾನಕ್ಕೆ ಹೋದಾಗ ನಿಮ್ಮ ಒಂದು ಸಮಯ ಯಾವ ರೀತಿ ಇರುತ್ತೆ, ಇನ್ನು ಹೇಗೆ ನೀವು ಪ್ರದಕ್ಷಿಣೆಯನ್ನು ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.